ನೀವು ಹಳ್ಳಿ ಕಡೆ ಸೈಟ್ ತಗೊಂಡಿದ್ದೀರಾ, ಗ್ರಾಮೀಣ ಭಾಗದಲ್ಲಿ ವಾಸವಾಗಿದ್ದೀರಾ, ಅಥವಾ ಗ್ರಾಮ ಪಂಚಾಯಿತಿ ಲಿಮಿಟ್ ನಲ್ಲಿ ಮನೆ ಕಟ್ಟಿದ್ದೀರಾ? ಹಾಗಿದ್ರೆ ನಿಮಗೊಂದು ಗುಡ್ ನ್ಯೂಸ್. ನಿಮ್ಮ ಆಸ್ತಿಯ ದಾಖಲೆ ಪಡೆಯೋದಕ್ಕೆ ಅಂದ್ರೆ ಖಾತಾ ಪಡೆಯೋದಕ್ಕೆ ನೀವಿನ್ನು ಅಲೆಯಬೇಕಾಗಿಲ್ಲ. ಹೌದು, ಸರ್ಕಾರ ಈ ಸ್ವತ್ತು 2.0 ಜಾರಿ ಮಾಡಿದೆ. ಇನ್ಮೇಲೆ ನಿಮ್ಮ ಆಸ್ತಿಗೆ ಈ ಖಾತಾ ಪಡೆಯೋದು ತುಂಬಾ ಸುಲಭ. ಹಾಗಿದ್ರೆ ಏನಿದು ಈ ಸ್ವತ್ತು 2.0 ಅಂತ ಹೇಳಿದ್ರೆ ಇದರಿಂದ ನಮಗೇನ್ ಲಾಭ? ಅರ್ಜಿ ಸಲ್ಲಿಸೋದು ಹೇಗೆ? ಈ ಖಾತಾ ಮಾಡಿಸೋದು ಹೇಗೆ? ಬನ್ನಿ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಡೈಲಿ. ನಾನು ಶೇಷಕೃಷ್ಣ ಭಟ್. ನೀವು ಹಳ್ಳಿ ಕಡೆ ಸೈಟ್ ತಗೊಂಡಿದ್ರೆ ಅಥವಾ ಗ್ರಾಮ ಪಂಚಾಯತಿ ಲಿಮಿಟ್ ನಲ್ಲಿ ಮನೆ ಕಟ್ಟಿದ್ರೆ ಈ ವಿಡಿಯೋ ನಿಮಗೋಸ್ಕರನೇ. ಕರ್ನಾಟಕ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಒಂದು ಭರ್ಜರಿ ಅಪ್ಡೇಟ್ ಬಂದಿದೆ. ಅದೇನೆ ಈ ಸ್ವತ್ತು 2.0. ನೋಡಿ, ಸುಮಾರು 97 ಲಕ್ಷಕ್ಕೂ ಹೆಚ್ಚು ಹಳ್ಳಿ ಕಡೆ ಇರುವಂತ ಆಸ್ತಿಗಳಿಗೆ ಅಂದ್ರೆ ಸೈಟ್ ಮತ್ತು ಮನೆಗಳಿಗೆ ಅಧಿಕೃತವಾಗಿ ಡಿಜಿಟಲ್ ಖಾತಾ ಕೊಡೋದಿಕ್ಕೆ ಸರ್ಕಾರ ರೆಡಿಯಾಗಿದೆ. ಅಂದ್ರೆ ಈ ಮೊದಲು ಲೆಡ್ಜರ್ ನಲ್ಲಿ ಇದ್ದಂತ ದಾಖಲೆಗಳು ಇನ್ಮೇಲೆ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಹಳ್ಳಿಗಳಲ್ಲಿರೋ ಆಸ್ತಿಗಳನ್ನ ಸಂಪೂರ್ಣವಾಗಿ ಡಿಜಿಟಲ್ ಮಾಡೋದು ಇದರ ಹಿಂದಿರುವಂತ ಉದ್ದೇಶ. ನೋಡಿ, ಈ ಹಿಂದೆ ಎಲ್ಲಾ ಕೈ ಬರಹಗಳಲ್ಲಿ ದಾಖಲೆಗಳು ಇದ್ದಂತ ಸಂದರ್ಭದಲ್ಲಿ ಆಸ್ತಿ ದಾಖಲೆಗಳಲ್ಲಿ ಪಾರದರ್ಶಕತೆ ತುಂಬಾನೇ ಕಡಿಮೆ ಇತ್ತು. ಹಾಗೇನೆ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಸೃಷ್ಟಿ ಮಾಡ್ತಾ ಇದ್ರು. ಒಂದೇ ಜಾಗವನ್ನ ತುಂಬಾ ಜನಕ್ಕೆ ಸೇಲ್ ಮಾಡೋದು, ಸರ್ಕಾರಿ ಜಾಗಗಳನ್ನ ಒತ್ತುವರಿ ಮಾಡೋದು, ಈ ರೀತಿಯಾದಂತ ಮೋಸಗಳು ನಡೀತಾ ಇತ್ತು. ಇದಕ್ಕೆ ಬಹಳಷ್ಟು ಜನ ಬಲಿಯಾಗ್ತಾ ಇದ್ರು. ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತಾನೆ ಈ ಸರ್ಕಾರ ಈ ಸ್ವತ್ತು 2.0 ಅನ್ನ ಜಾರಿಗೆ ತಂದಿದೆ. ನೋಡಿ, ಈ ಸ್ವತ್ತು ಅನ್ನೋದು ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಒಂದು ಆನ್ಲೈನ್ ಪೋರ್ಟಲ್. ಹಳ್ಳಿ ಕಡೆ ಇರುವಂತ ಕೃಷಿಯೇತರ ಆಸ್ತಿಗಳು ಅಂದ್ರೆ ಜಮೀನು ಬಿಟ್ಟು ಉಳಿದ ಖಾಲಿ ಸೈಟು ಅಥವಾ ಮನೆಗಳಿಗೆ ಇದು ಇವರದ್ದೇ ಜಾಗ ಅಂತ ಪ್ರೂಫ್ ಕೊಡುವಂತ ಸಾಫ್ಟ್ವೇರ್ ಇದು. ಇದರ ಮೇನ್ ಉದ್ದೇಶ ಏನ್ ಗೊತ್ತಾ? ಮೊದಲನೇದು, ಆಸ್ತಿ ವ್ಯವಹಾರದಲ್ಲಿ ಮೋಸ ನಡಿಬಾರ್ದು. ಎರಡನೇದು, ಅನಧಿಕೃತವಾಗಿ ಯಾರ್ಯಾರ ಹೆಸರಲ್ಲೋ ರಿಜಿಸ್ಟರ್ ಆಗೋದನ್ನ ತಡಿಬೇಕು. ಇನ್ನು ಮೂರನೇದು, ಮುಖ್ಯವಾಗಿ ನಿಮ್ಮ ಆಸ್ತಿಯ ಫೋಟೋ, ಅಳತೆ, ಮಾಲೀಕರ ಹೆಸರೆಲ್ಲ ಪಕ್ಕಾ ಡಿಜಿಟಲ್ ಆಗಿ ರೆಕಾರ್ಡ್ ಆಗಿರುತ್ತೆ. ನೋಡಿ, ಈಗ ಬಂದಿರುವಂತ ಈ 2.0 ವರ್ಷನ್ ಇದೆಯಲ್ಲ, ಇದು ಕಾವೇರಿ 2.0 ಸಾಫ್ಟ್ವೇರ್ ಜೊತೆಗೆ ಲಿಂಕ್ ಆಗಿದೆ. ಸೊ ಇನ್ನು ಮುಂದೆ ರಿಜಿಸ್ಟ್ರೇಷನ್ ಮಾಡಿಸೋದು ಇನ್ನೂ ಕೂಡ ಈಸಿ ಆಗುತ್ತೆ, ಸುಲಭ ಆಗುತ್ತೆ. ಇನ್ನು ಈ ಸ್ವತ್ತು ಅಂತ ಹೇಳಿದ ತಕ್ಷಣ ನಮಗೆ ಎರಡು ಪದಗಳು ಪದೇ ಪದೇ ಕೇಳಿಸುತ್ತೆ. ನೀವು ಕೂಡ ಅದನ್ನ ಕೇಳಿರ್ಬೋದು. ಒಂದು ಫಾರ್ಮ್ 9, ಇನ್ನೊಂದು ಫಾರ್ಮ್ 11B. ಹಾಗಿದ್ರೆ ಏನಿದು ಫಾರ್ಮ್ 9 ಅಂತ ಹೇಳಿದ್ರೆ? ಇದು ನಿಮ್ಮ ಆಸ್ತಿಗೆ ಒಂಥರ ID ಕಾರ್ಡ್ ಇದ್ದಂಗೆ. ಇದು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿರುವಂತ ಅಥವಾ ಕೃಷಿಯೇತರ ಉದ್ದೇಶಕ್ಕಾಗಿ ಬದಲಾಯಿಸಿರುವಂತ ಜಾಗಕ್ಕೆ ನೀಡುವಂತ ದಾಖಲೆ. ಅಂದ್ರೆ ಇದು ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ಆಸ್ತಿ ಇದೆ ಅಂತ ಹೇಳೋದಕ್ಕಿರುವಂತ ಮೂಲ ದಾಖಲೆ ಅಂತ ಕೂಡ ಹೇಳ್ಬೋದು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀವು ಜಾಗ ಪರ್ಚೇಸ್ ಮಾಡಬೇಕು ಅಥವಾ ಸೇಲ್ ಮಾಡಬೇಕು ಅಂದ್ರೆ ಈ ಫಾರ್ಮ್ 9 ಇರಲೇಬೇಕಾಗತ್ತೆ. ಸೊ ಇದು ಇದ್ರೆ ಮಾತ್ರ ನಿಮ್ಮ ವ್ಯವಹಾರ ಲೀಗಲ್. ಇನ್ನು ಫಾರ್ಮ್ 11B, ಇದನ್ನ ಆಸ್ತಿ ಮಾಲೀಕತ್ವದ ಪಕ್ಕಾ ಪ್ರೂಫ್ ಅಂತ ಹೇಳ್ಬೋದು. ಇದರಲ್ಲಿ ಸರ್ವೆ ನಂಬರು, ನಿಮ್ಮ ಹೆಸರು ಎಲ್ಲ ಇರುತ್ತೆ. ನಾಳೆ ದಿನ ನೀವು ಲೋನ್ ತಗೋಬೇಕು ಬ್ಯಾಂಕಿಂದ ಅಂತ ಹೇಳಿದ್ರೆ ಅಥವಾ ಆಸ್ತಿ ಮಾರಾಟ ಮಾಡಬೇಕು ಅಂತ ಹೇಳಿದ್ರೆ ಈ ಫಾರ್ಮ್ 11B ಅಥವಾ 11B ಫಾರ್ಮ್ ಅನ್ನ ಕೇಳ್ತಾರೆ. ಮನೆ ಕಟ್ಟೋದಿಕ್ಕೆ, ಲೈಸೆನ್ಸ್ ಪಡೆಯೋದಿಕ್ಕೆ, ಕರೆಂಟ್ ಕನೆಕ್ಷನ್ ಪಡೆಯೋದಕ್ಕೆ ಇದು ಬೇಕು. ಇದು ನಿಮ್ಮದೇ ಆಸ್ತಿ ಅಂತ ಕೋರ್ಟ್ ಕಚೇರಿಗಳಲ್ಲಿ ಸಾಬೀತು ಮಾಡಲು ಇದು ಅಧಿಕೃತ ದಾಖಲೆ ಅಂತ ಹೇಳ್ಬೋದು. ನೋಡಿ, ಸದ್ಯಕ್ಕೆ ಕೆಲವು ಕಡೆ ನಿಂತು ಹೋಗಿದ್ದಂತ ಈ 11B ಖಾತಾ ಕೊಡುವಂತ ಕೆಲಸ ಈಗ ಈ ಸಾಫ್ಟ್ವೇರ್ ಬಂದ ಮೇಲೆ ಮತ್ತೆ ಶುರುವಾಗಿದೆ. ಈಗ ಇದಕ್ಕೆ ಯಾರ್ಯಾರು ಅರ್ಜಿ ಹಾಕಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಸರ್ಕಾರ ಇದಕ್ಕೆ ಕೆಲವು ಕಂಡೀಷನ್ ಗಳನ್ನ ಹಾಕಿದೆ. ಏನ್ ಕಂಡೀಷನ್? ಯಾರು 7/4/2025 ತಾರೀಕಿಗಿಂತ ಮೊದಲೇ ಸೈಟ್ ರಿಜಿಸ್ಟರ್ ಮಾಡಿಸಿದ್ದೀರೋ ಅಥವಾ ಮನೆ ಕಟ್ಟಿದ್ದೀರೋ, ಕರೆಂಟ್ ಕನೆಕ್ಷನ್ ಇರಬೇಕು, ಅಂಥವರು ಮಾತ್ರ ಈ ಸ್ವತ್ತು ಮೂಲಕ 11B ಖಾತಾ ಪಡೆಯೋದಕ್ಕೆ ಅಪ್ಲೈ ಮಾಡಬಹುದು. ನಿವೇಶನದಾರರಿಗೆ 11B ಖಾತಾ ಪಡ್ಕೊಳ್ಳೋಕೆ 3 ತಿಂಗಳು ಟೈಮ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಈ ಅರ್ಹತೆ ನಿಮಗೆ ಇದೆ ಅಂತ ಹೇಳಿದ್ರೆ ಲೇಟ್ ಮಾಡಬೇಡಿ. ಸೊ ಇದರೊಳಗಡೆ ನೀವು ಬರ್ತೀರಿ ಅಂತ ಹೇಳಿದ್ರೆ ನೀವು ಅಪ್ಲೈ ಮಾಡಬಹುದು. ಹಾಗಿದ್ರೆ ಅರ್ಜಿ ಸಲ್ಲಿಸೋದು ಹೇಗೆ? ಇದಕ್ಕೆ ನೀವು ಆನ್ಲೈನ್ಗಿಂತ ಆಫ್ಲೈನ್ ಅಲ್ಲೇ ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಏನದು? ನೇರವಾಗಿ ನಿಮ್ಮ ಗ್ರಾಮ ಪಂಚಾಯಿತಿ ಆಫೀಸ್ಗೆ ಹೋಗಿ
ತಮ್ಮ ವ್ಯಾಪ್ತಿಯಲ್ಲಿರುವಂತಹ ಗ್ರಾಮ ಪಂಚಾಯಿತಿ ಆಫೀಸ್ಗೆ ಹೋಗಬೇಕು. ನೇರವಾಗಿ ಅಗತ್ಯ ದಾಖಲೆಗಳ ಜೊತೆಗೆ ಹೋಗಿ ನೀವು ಅಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಸೊ ಅದರ ಜೊತೆಗೆ ಆಧಾರ್ ಕಾರ್ಡು, ಕುಟುಂಬದ ವಂಶವೃಕ್ಷ, ಪ್ರಮಾಣ ಪತ್ರ, ಅರ್ಜಿದಾರರ ಫೋಟೋ, ಮನೆ ಅಥವಾ ಸೈಟ್ನ ಫೋಟೋ ಕಾಪಿ, ಕಂದಾಯ ರಶೀದಿ, ವಿದ್ಯುತ್ ಬಿಲ್ಲು, ಕೈ ಬರಹದ ಅರ್ಜಿ, ಎಲ್ಲ ದಾಖಲೆಗಳ ಜೊತೆಗೆ ಈ ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗುತ್ತೆ. ಆಗ ಅಲ್ಲಿರುವಂತ ಸಿಬ್ಬಂದಿ ನಿಮ್ಮ ಹತ್ರ ಇರುವಂತ ಡಾಕ್ಯುಮೆಂಟ್ಸ್ ಅನ್ನು ತಗೊಂಡು ನಿಮ್ಮ ಜಾಗಕ್ಕೆ ವಿಸಿಟ್ ಮಾಡ್ತಾರೆ, ನಿಮ್ಮ ಜಾಗವನ್ನ ಪರಿಶೀಲನೆ ಮಾಡ್ತಾರೆ. ಆ ನಂತರ ನಿಮ್ಮ ಜಾಗದ ಅಳತೆ ಮಾಡಿ ಅವರೇ ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದಾದ ನಂತರ ಮತ್ತೆ ಅವರು ನಿಮ್ಮ ಜಾಗಕ್ಕೆ ವಿಸಿಟ್ ಮಾಡಿ GPS ಫೋಟೋ ತೆಗೆದು ನಿಮಗೆ ಈ ಸ್ವತ್ತು ಪ್ರಮಾಣ ಪತ್ರವನ್ನ ಕೊಡ್ತಾರೆ. ನೀವೇನು ಆನ್ಲೈನ್ ನಲ್ಲಿ ಒದ್ದಾಡುವಂತ ಅವಶ್ಯಕತೆ ಇಲ್ಲಿ ಇರೋದಿಲ್ಲ. ಸೊ ನೀವು ಗ್ರಾಮ ಪಂಚಾಯಿತಿಗೆ ಹೋಗಿ ನಾನೇನೇನು ದಾಖಲೆಗಳೆಲ್ಲ ಹೇಳಿದ್ನಲ್ಲ ಅದನ್ನೆಲ್ಲ ಕೊಟ್ಟು ನೀವು ಮಾಡಬಹುದು. ನೋಡಿ, ನೀವು ಅರ್ಜಿ ಕೊಟ್ಟ ಮೇಲೆ ಮೊದಲು ಕಾರ್ಯದರ್ಶಿಗಳು, ಆಮೇಲೆ PDO ವೆರಿಫೈ ಮಾಡ್ತಾರೆ. ಎಲ್ಲಾ ಸರಿ ಇದ್ರೆ PDO ಡಿಜಿಟಲ್ ಸೈನ್ ಮಾಡ್ತಾರೆ. ಈ ಪ್ರೋಸೆಸ್ ಮುಗಿಯೋದಕ್ಕೆ ಸುಮಾರು 45 ದಿನ ಬೇಕಾಗುತ್ತೆ. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ನೋಡಿ, ವೆರಿಫೈ ಎಲ್ಲ ಆದ್ಮೇಲೆ ಅಪ್ರೂವಲ್ ಆಯ್ತು ಅಂತ ಹೇಳಿದ್ರೆ ಆಮೇಲೆ ನೀವೇ ಈ ಸ್ವತ್ತು ವೆಬ್ಸೈಟ್ಗೆ ಹೋಗಿ ಫಾರ್ಮ್ 9 ಅಥವಾ ಫಾರ್ಮ್ 11B ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಇದೆ. ಸೊ ಆಫ್ಲೈನ್ ಆಯ್ತು. ಹಾಗಿದ್ರೆ ಆನ್ಲೈನ್ ನಲ್ಲಿ ಚೆಕ್ ಮಾಡೋದು ಹೇಗೆ? ಎಸ್, ಅದನ್ನ ನಾನು ನಿಮಗೀಗ ಹೇಳ್ತಾ ಹೋಗ್ತೀನಿ. ಸೊ ನೀವು ಗೂಗಲ್ ನಲ್ಲಿ ಈ ಸ್ವತ್ತು .karnataka.gov.in ಅಂತ ಹೇಳಿ ಟೈಪ್ ಮಾಡಿ. ನೋಡಿ, ಆ ವೆಬ್ಸೈಟ್ ಅನ್ನ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಸರ್ಚ್ ಯುವರ್ ಪ್ರಾಪರ್ಟಿ, ನಿಮ್ಮ ಆಸ್ತಿಯನ್ನು ಹುಡುಕಿ ಅಂತ ಹೇಳುವಂತದ್ದು ಇರುತ್ತಲ್ಲ, ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಫಾರ್ಮ್ 9 ಅಥವಾ ಫಾರ್ಮ್ 11B ಅನ್ನ ನೀವು ಆಯ್ಕೆ ಮಾಡಿ ನಂತರ ನಿಮ್ಮ ವಿವರಗಳನ್ನ ಹಾಕ್ಬೇಕಾಗತ್ತೆ. ನಿಮ್ಮ ಹೆಸರು, ಜಿಲ್ಲೆ, ತಾಲೂಕು, ಗ್ರಾಮ ಪಂಚಾಯಿತಿ ಇದನ್ನೆಲ್ಲ ಸೆಲೆಕ್ಟ್ ಮಾಡಿದ್ರೆ ಸಾಕು, ನಿಮ್ಮ ಆಸ್ತಿಯ ವಿವರ ಸಿಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಕೈಯಲ್ಲಿರುವಂತಹ ದಾಖಲೆ ಒರಿಜಿನಲ್ ಅಥವಾ ಡ್ಯೂಪ್ಲಿಕೇಟಾ ಅಂತಾನೂ ಕೂಡ ಅಲ್ಲಿರುವಂತ ವೆರಿಫೈ ಆಪ್ಷನ್ ಮೂಲಕ ನೀವು ಚೆಕ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ಇದೆಲ್ಲದರ ಜೊತೆಗೆ ನಿಮಗೇನಾದ್ರೂ ಡೌಟ್ ಬಂದ್ರೆ ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ ಏನಾದ್ರೂ ಆಯಿತು ಅಥವಾ ಇದು ನನ್ಗೆ ಗೊತ್ತಾಗ್ತಾ ಇಲ್ಲ, ಇನ್ನೂ ಕೂಡ ಇದ್ರ ಬಗ್ಗೆ ನನಗೆ ತಿಳುವಳಿಕೆ ಬೇಕು ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ಕೂಡ ನೀವು ಯೋಚನೆ ಮಾಡಬೇಡಿ. ನಾನಿಲ್ಲಿ ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ. ಸರ್ಕಾರದ ವೆಬ್ಸೈಟ್ ಅಲ್ಲಿ ಏನ್ ಬಂದಿದೆಯೋ ಆ ಮಾಹಿತಿಯನ್ನ ನಿಮಗೆ ಕೊಟ್ಟಿದ್ದೀನಿ. ಅದರ ಹೊರತಾಗಿ ನನಗಿಷ್ಟು ಸಾಕಾಗಲ್ಲ, ನನಗೆ ಇನ್ನೂ ಕೂಡ ಇದ್ರ ಬಗ್ಗೆ ತಿಳ್ಕೊಂಡು ನಾನು ಅಪ್ಲೈ ಮಾಡಬೇಕು ಅಂತ ಇದ್ರೆ ನೀವು ಯೋಚನೆ ಮಾಡಬೇಕಾಗಿದ್ದಿಲ್ಲ. ಯಾಕೆ ಅಂತ ಹೇಳಿದ್ರೆ ಸರ್ಕಾರ ಇದಕ್ಕೆ ಅಂತಾನೆ ಯಶವಂತಪುರದಲ್ಲಿ ಒಂದು ಕಾಲ್ ಸೆಂಟರ್ ಅನ್ನ ಓಪನ್ ಮಾಡಿದೆ. ಅಲ್ಲಿ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸೋದಕ್ಕೋಸ್ಕರನೇ 34 PDOಗಳನ್ನ ನಿಯೋಜನೆ ಮಾಡಿದ್ದಾರೆ. ಅವರು ನಿಮಗೆ ಈ ಸ್ವತ್ತು ಅಥವಾ ಈ ಖಾತಾಗೆ ಸಂಬಂಧಪಟ್ಟಂತೆ ನೀವು ಕೇಳುವಂತ ಎಲ್ಲ ಪ್ರಶ್ನೆಗಳಿಗೆ, ನಿಮ್ಮ ಅನುಮಾನಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡ್ತಾರೆ. ಅಷ್ಟೇ ಅಲ್ಲ, ಈ ವೆಬ್ಸೈಟ್ ನಲ್ಲಿ ಒಂದು ಹೆಲ್ಪ್ ಲೈನ್ ನಂಬರ್ ಇದೆ. ಸೊ ಅದನ್ನ ನಾನು ಡಿಸ್ಪ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ, ಅದನ್ನ ನೋಟ್ ಮಾಡ್ಕೊಳ್ಳಿ. ಅಲ್ಲಿನ ಕೊಟ್ಟಿರುವಂತ ನಂಬರು 08022032754 08022032754. ಸೊ ಸರ್ಕಾರದ ವೆಬ್ಸೈಟ್ ನಲ್ಲಿರುವಂತಹ ಈ ಹೆಲ್ಪ್ ಲೈನ್ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಂಡು ಪರಿಹಾರವನ್ನ ಪಡ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ಸಾಧ್ಯತೆ ಇದೆ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಈ ವಿಡಿಯೋನ ದಯವಿಟ್ಟು ಹಳ್ಳಿಗಳ ಕಡೆ ಇರುವಂತವರಿಗೆ, ಹಳ್ಳಿ ಕಡೆ ಜಾಗ ಪರ್ಚೇಸ್ ಮಾಡಿದಂತವರಿಗೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಇದರಿಂದ ಅವರಿಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಸೊ ಹಾಗೇನೆ ಬಾಸ್ವಾಲಾ ಡೈಲಿ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್. ಬಾಸ್ವಾಲಾ, ಬಿ ದ ಬಾಸ್.